ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ LIC ಭೀಮಾ ಸಾಖಿ ಯೋಜನೆ 2026 ಅಂದರೆ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಮತ್ತು ಈ ಒಂದು ವಿಮಾ ಯೋಜನೆಯಲ್ಲಿ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಒದಗಿಸುವಂಥ ದೃಷ್ಟಿಯಿಂದ ಭಾರತ ಸರ್ಕಾರ ಜಾರಿಗೊಳಿಸಿದಂಥ ಭೀಮಾ ಸಾಖಿ ಯೋಜನೆ 2026ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ. LIC ಭೀಮಾ ಸಾಖಿ ಯೋಜನೆ ಅಂದರೆ LIC ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವತಿಯಿಂದ 2024ರಲ್ಲಿ ಈ ಒಂದು ಯೋಜನೆಯನ್ನು ಆರಂಭಿಸಲಾಯಿತು. ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ತರಬೇತಿಯನ್ನು ನೀಡಿ LIC ಏಜೆಂಟ್ಗಳಾಗಿ ಕೆಲಸ ಮಾಡಲು ಅವಕಾಶವನ್ನು ನೀಡಲಾಗುತ್ತದೆ. ಈ ಒಂದು 3 ವರ್ಷದ ತರಬೇತಿಯ ಜೊತೆಗೆ ಅವರಿಗೆ ಪ್ರತಿ ತಿಂಗಳು ಕೂಡ ಸ್ಟೈಫಂಡ್ ಕೂಡ ನೀಡಲಾಗುತ್ತದೆ. ನೆಕ್ಸ್ಟ್ ಈ ಒಂದು ಯೋಜನೆಯನ್ನು ಯಾವ ರೀತಿಯಾಗಿ ಪಡೆಯಲಾಗುತ್ತದೆ ಮತ್ತು ಅದಕ್ಕೆ ಬೇಕಾದಂಥ ಒಂದು ದಾಖಲಾತಿಗಳೇನು ಎಂಬುದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಈ ಒಂದು ಅರ್ಜಿಗಳನ್ನು ಮಹಿಳೆಯರು ಮಾತ್ರ ಸಲ್ಲಿಸಬೇಕಾಗುತ್ತದೆ. ಇದರ ಒಂದು ವಯಸ್ಸಂದರೆ 18ರಿಂದ 70 ವರ್ಷ ವಯಸ್ಸಾಗಿರಬೇಕು ಮಹಿಳೆಯರಿಗೆ. ಕನಿಷ್ಠ ಅವರ ಒಂದು ವಿದ್ಯಾರ್ಹತೆ 10ನೇ ತರಗತಿ ಪಾಸ್ ಆಗಿರಬೇಕು. ಓಕೆನಾ. ಭಾರತದ ಯಾವುದೇ ರಾಜ್ಯದ ಮಹಿಳೆಯರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ನೆಕ್ಸ್ಟ್ ಇದಕ್ಕೆ ಬೇಕಾದಂಥ ಒಂದು ದಾಖಲಾತಿಗಳಂದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ನೆಕ್ಸ್ಟ್ ಪಾನ್ ಕಾರ್ಡು, 10ನೇ ತರಗತಿಯಲ್ಲಿ ಪಾಸಾದಂಥ ಒಂದು ಅಂಕಪಟ್ಟಿ ಇರಬೇಕಾಗುತ್ತೆ. ಬ್ಯಾಂಕ್ ಖಾತೆಯ ವಿವರ ಬೇಕು. ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕಾಗುತ್ತೆ. ಈ ಎಲ್ಲ ಆಧಾರಗಳನ್ನು ದಾಖಲಾತಿಗಳನ್ನು ಇಟ್ಕೊಂಡ್ಬಿಟ್ಟು ನಾವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಈ ಒಂದು ಯೋಜನೆಯ ಪ್ರಯೋಜನಗಳೇನು ಅಂತಂದರೆ ಮಹಿಳೆಯರ ಆರ್ಥಿಕ ಸಬಲೀಕರಣ. ಅಂದರೆ ಈ ಒಂದು ಯೋಜನೆ ಅಡಿಯಲ್ಲಿ 3 ವರ್ಷ ತರಬೇತಿಯನ್ನು ಕೊಡೋದರ ಜೊತೆಗೆ ಪ್ರತಿ ತಿಂಗಳು ಕೂಡ ಸ್ಟೈಫಂಡ್ ಕೂಡ ಕೊಡಲಾಗುತ್ತದೆ. ಇದರಿಂದ ಮಹಿಳೆಯರಿಗೆ ಆರ್ಥಿಕವಾಗಿ ಸಹಾಯವಾಗುತ್ತೆ. ಜೊತೆಗೆ ಉಚಿತವಾದಂಥ ತರಬೇತಿ ಆಗಿರುತ್ತೆ. ಇದು ಮನೆಯಿಂದಲೇ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಕಮಿಷನ್ನ ಮೂಲಕ ಅವರು ಅವರ ಒಂದು ಸ್ಟೈಫಂಡ್ಗಿಂತ ಹೆಚ್ಚಿನ ಒಂದು ಆದಾಯವನ್ನು ಪಡೆದುಕೊಳ್ಳಬಹುದು. ನೆಕ್ಸ್ಟ್ LICಯಲ್ಲಿ ವೃತ್ತಿ ಬೆಳವಣಿಗೆಗೆ ಅವಕಾಶ. ಅಂದರೆ ಮಹಿಳೆಯರಿಗೂ ಕೂಡ LICಯ ಒಂದು ವೃತ್ತಿ ಜೀವನದಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸುವಂಥ ಒಂದು ಸೌಲಭ್ಯವನ್ನು ಈ ಒಂದು ಯೋಜನೆಯಿಂದ ಪಡೆದುಕೊಳ್ಳಬಹುದಾಗಿದೆ. ನೆಕ್ಸ್ಟ್ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತವಾಗಿ 3 ವರ್ಷಗಳ ತರಬೇತಿಯನ್ನು ಪಡೆಯುವುದರ ಜೊತೆಗೆ ಮೊದಲನೇ ವರ್ಷ ಪ್ರತಿ ತಿಂಗಳು ಕೂಡ 7,000 ರೂಪಾಯಿಗಳನ್ನು ಪಡೆದುಕೊಳ್ಳಬಹುದು. ಜೊತೆಗೆ ಆ ಒಂದು ಪಾಲಿಸಿ ಮಾರಾಟವಾದಂಥ ಒಂದು ಕಮಿಷನ್ ಅನ್ನು ಕೂಡ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ 2ನೇ ವರ್ಷ 6,000 ರೂಪಾಯಿಗಳನ್ನು ಪ್ರತಿ ತಿಂಗಳು, ಜೊತೆಗೆ 3ನೇ ವರ್ಷ ಕೂಡ 5,000 ರೂಪಾಯಿಗಳನ್ನು ಪ್ರತಿ ತಿಂಗಳು ಪಡೆದುಕೊಳ್ಳಬಹುದು. ಅದ್ರ ಜೊತೆಗೆ ನಾವು ಪಾಲಿಸಿ ಏನಾದರೂ ಮಾರಾಟ ಮಾಡಿದರೆ ಅದಕ್ಕೆ ಕಮಿಷನ್ ಕೂಡ ನಾವಿಲ್ಲಿ ಪಡೆದುಕೊಳ್ಳಬಹುದಾಗಿದೆ. ನೆಕ್ಸ್ಟ್ ಈ ಒಂದು ಯೋಜನೆಯನ್ನು ನಾವು ಆನ್ಲೈನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ ಅಂದರೆ ಮೊದಲನೇದಾಗಿ ನಾವು LIC ಅಧಿಕೃತವಾದಂಥ ವೆಬ್ಸೈಟಿಗೆ ಭೇಟಿ ನೀಡಿಬಿಟ್ಟು ಗೂಗಲ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಭೀಮಾ ಸಾಖಿ ಯೋಜನೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆ ಒಂದು ಅರ್ಜಿಯ ನಮೂನೆ ಬರುತ್ತೆ, ಅದನ್ನು ಭರ್ತಿ ಮಾಡಬೇಕು. ನೆಕ್ಸ್ಟ್ ನಾನು ಈಗಾಗಲೇ ಏನೇನು ದಾಖಲಾತಿಗಳು ಬೇಕಂತ ಹೇಳಿದ್ದೀನಿ ಅವುಗಳನ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ಅದರ ಒಂದು ಪ್ರಿಂಟೌಟನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಓಕೆನಾ. ಇದು ನಿಮಗೆ ಗೊತ್ತಾಗಿಲ್ಲ ಅಂತಂದಿದ್ರೆ ಹತ್ತಿರವಿರುವಂಥ ಒಂದು ಸೈಬರ್ ಸೆಂಟರ್ಗಳಿಗೆ ಅಥವಾ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅಲ್ಲಿ ಈ ಒಂದು ಅರ್ಜಿಯನ್ನು ಹಾಕ್ಬಿಟ್ಟು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೇಕಾಗುತ್ತದೆ. ಓಕೆ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಇದೇ ರೀತಿಯಾಗಿ ಸರ್ಕಾರಿ ಮತ್ತು ಎಜುಕೇಷನ್ಗೆ ಸಂಬಂಧಿಸಿದಂಥ ಒಂದು ಮಾಹಿತಿಗಳು ಬೇಕಂತಂದಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.